ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತಾ, ನಮಗೆ ಇಂದು ಪರಿಶುದ್ಧಾತ್ಮರು ದಯಪಾಲಿಸಿದ ವಾಕ್ಯವನ್ನು ಆಲಿಸೋಣ ಮತ್ತು ಧ್ಯಾನಿಸೋಣ. ಸಂತ ಪೌಲರು ಕೊರಿಂಥರಿಗೆ ಬರೆದ ಮೊದಲ ಪತ್ರ 15ನೇ ಅಧ್ಯಾಯ ವಾಕ್ಯ 19. ಕ್ರಿಸ್ತ ಯೇಸುವಿನಲ್ಲಿ ನಮಗಿರುವ ನಂಬಿಕೆ ಕೇವಲ ಬದುಕಿಗೆ ಸೀಮಿತವಾಗಿದ್ದರೆ ಜಗತ್ತಿನಲ್ಲಿ ನಮಗಿಂತ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ಸಂತ ಪೌಲರು ಹೇಳುವ ಹಾಗೆ, ಯೇಸು ಕ್ರಿಸ್ತರಲ್ಲಿ ನಮಗಿರುವ ವಿಶ್ವಾಸ ಕೇವಲ ಬದುಕಿನ ಸೀಮಿತವಾಗಿದ್ದರೆ ಜಗತ್ತಿನಲ್ಲಿ ನಮಗಿಂತ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಸಂತ ಪೌಲರು ಹೇಳುವಂತೆ ಈ ಜಗಕ್ಕೆ ಸಂಬಂಧಪಟ್ಟ ಲೌಕಿಕವಾದ ಕಾರ್ಯಗಳಿಗೆ ಮಾತ್ರವೇ ನಾವು ಒಂದಾಗಿ ಅದರೊಂದಿಗೆ ವಿಲೀನವಾಗಿ ಜೀವಿಸುತ್ತಿರುವವರಾಗಿದ್ದೇವೆ. ವಿಶೇಷವಾಗಿ ಪೌಲರು ಹೇಳುತ್ತಿರುವಂತೆ ನಾವು ಕ್ರಿಸ್ತನ ಬಳಿ ಬರುವುದು, ಆತನ ಮುಂದೆ ನಿಂತು ನಾವು ಮಾಡುವ ಪ್ರಾರ್ಥನೆಗಳು ಎಲ್ಲವೂ ಲೌಕಿಕವಾದವುಗಳೇ, ಎಲ್ಲವೂ ಲೋಕದ ಸಂಬಂಧಪಟ್ಟಂತ ವಿಷಯಗಳೇ. ನಮ್ಮ ಜೀವನಕ್ಕೆ ಬೇಕಾಗಿದ್ದನ್ನ ಮಾತ್ರವೇ ನಾವು ಆತನಲ್ಲಿ ಬೇಡುತ್ತೇವೆ, ಪ್ರಾರ್ಥಿಸುತ್ತೇವೆ. ನನಗೆ ಈ ಕಷ್ಟ ಇದೆ, ನನಗೆ ಈ ರೋಗ ಇದೆ, ನನಗೆ ಈ ತೊಂದರೆ ಇದೆ, ನಮ್ಮ ಮಕ್ಕಳಿಗೆ ಈ ರೀತಿಯ ಪರಿಸ್ಥಿತಿಗಳು ಉಂಟು, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಜೀವನ ಬೇಕು, ನಮಗೊಂದೊಂದು ಸೌಖ್ಯದ ಜೀವನ ಬೇಕು, ನಮಗೆ ಸಾಲ ಇದೆ, ನಮಗೆ ತೀರದ ಕಷ್ಟಗಳಿದೆ. ಇನ್ನಿತರ ವಿಷಯಗಳನ್ನ ನಾವು ಯೇಸು ಕ್ರಿಸ್ತನ ಮುಂದೆ ಒಂದು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ನನ್ನವಲ್ಲವಿನ ಸಹೋದರ ಸಹೋದರಿಯರೇ, ನಾವು ಯೇಸು ಕ್ರಿಸ್ತರನ್ನು ಅರಿತವರಾಗಿ ಜೀವಿಸಬೇಕೆಂಬುದೇ ಪೌಲರ ಮಾತು. ಈ ಲೋಕಕ್ಕೆ ಸಂಬಂಧಪಟ್ಟಂತ ವಿಷಯಗಳು, ಶಾರೀರಿಗೆ ಸಂಬಂಧಪಟ್ಟಂತ ವಿಷಯಗಳಿಗೆ ಮಾತ್ರ ನಾವು ಪ್ರಾರ್ಥಿಸುವವರಾದರೆ ಯೇಸು ಕ್ರಿಸ್ತರನ್ನ ನಾವು ಹೇಗೆ ಅರಿತುಕೊಳ್ಳಲು ಸಾಧ್ಯ? ಲೋಕಕ್ಕೂ ಲೌಕಿಕವಾದವುಗಳಿಗೆ ಮಾತ್ರ ನಾವು ತವಕ ಪಡುವುದಾದರೆ ಈ ಲೋಕದಲ್ಲಿ ಕ್ರಿಸ್ತನಿಗಾಗಿ ನಾವು ಜೀವಿಸುವುದು ವ್ಯರ್ಥ. ಕ್ರೈಸ್ತನೆಂದು ಜೀವಿಸುವುದೇ ವ್ಯರ್ಥವಾಗಿದೆ. ಸಂತ ಯೋಹಾನರು ಬರೆದ ಮೊದಲ ಪತ್ರದಲ್ಲಿ 2ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತಾರೆ, ಲೋಕಕ್ಕೂ ಲೌಕಿಕವಾದವುಗಳಿಗೂ ನೀವು ಒಲಿಯಬಾರದು. ಈ ಲೋಕವನ್ನು ಒಲಿದರೆ ಪಿತನಲ್ಲಿ ನಮಗೆ ಒಲವಿಲ್ಲವೆಂದಾಯಿತು. ಲೋಕಕ್ಕೂ ಲೌಕಿಕವಾದವುಗಳಿಗೂ ಒಲಿದರೆ ನಮಗೂ ದೇವರಿಗೂ ಯಾವ ಸಂಬಂಧವಿಲ್ಲ ಎಂದು ಯೋಹಾನರು ಹೇಳ್ತಾರೆ. ಪ್ರಿಯರೇ, ಈ ವಾಕ್ಯವನ್ನ ಓದುವಾಗ ಒಂದು ಒಳ್ಳೆ ಕಥೆಯ ನೆನಪು ನನಗಾಗುತ್ತದೆ. ಆ ಕಥೆಯಲ್ಲಿ ಕಥೆಗಾರ ಹೀಗೆ ವಿವರಣೆ ಕೊಡ್ತಾನೆ. ಒಂದು ಊರಲ್ಲಿ ಒಂದು ಸುಂದರ ಸಂಸಾರವಿತ್ತು. ಗಂಡ ಹೆಂಡತಿ 3 ಮಕ್ಕಳು ಒಂದು ಕುಟುಂಬವಾಗಿ ಜೀವಿಸ್ತಾ ಇದ್ರು. ಅವರು ತುಂಬಾ ಶ್ರೀಮಂತರಾಗಿದ್ರು. ಆ ಶ್ರೀಮಂತರಿಗೆ ಇದ್ದಂತ 3 ಮಕ್ಕಳಲ್ಲಿ 2 ಗಂಡು ಮಕ್ಕಳು, 1 ಹೆಣ್ಣು ಮಗಳು. ಹೀಗೆ ಅವರ ಜೀವನ ಸಾಗುತ್ತಾ ಇರುವಂತ ಸಂದರ್ಭಗಳಲ್ಲಿ ತಂದೆ ತಾಯಿಗೆ ವಯಸ್ಸಾಯಿತು. ಮಕ್ಕಳಿಗೊಂದು ಉತ್ತಮ ಜೀವನವನ್ನ ಅವರು ಆರಿಸಿಕೊಟ್ರು. ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆಯ ಕೆಲಸದಲ್ಲಿ ಇದ್ದು ವಿವಾಹಿಕ ಜೀವನವನ್ನ ನಡೆಸುವಂತೆ ಅವರಿಗೆ ಆಶೀರ್ವಾದ ಮಾಡಿದ್ರು ತಂದೆ ತಾಯಿ. ಹೆಣ್ಣು ಮಗಳಿಗೆ ಒಳ್ಳೆಯ ಜೀವನವನ್ನ ಒದಗಿಸಿ ಕೊಟ್ಟಿದ್ರು.
ಒಂದು ದಿನ ತಂದೆ ತಾಯಿ ಕುಳಿತು ಮಾತಾಡ್ತಾರೆ, ನೋಡು ನನಗೂ ನಿನಗೂ ವಯಸ್ಸಾಯಿತು, ನಾವು ಈ ಲೋಕವನ್ನ ತ್ಯಜಿಸಿ ಹೋದ ಮೇಲೆ ನಮ್ಮ ಮಕ್ಕಳ ಆಸ್ತಿಗಾಗಿ ಜಗಳವಾಡಬಾರ್ದು, ವಾಜ್ಯಕ್ಕೆ ನಿಂತ್ಕೊಳ್ಬಾರ್ದು. ಆದ ಕಾರಣ ನಮ್ಮ ಆಸ್ತಿಯನ್ನೆಲ್ಲ ಮಕ್ಕಳಿಗೆ ವಿಂಗಡಿಸಿ ಕೊಟ್ಬಿಡೋಣ, ಭಾಗ ಮಾಡಿ ಕೊಟ್ಬಿಡೋಣ ಎಂದು ತಂದೆ ತಾಯಿ ಆಲೋಚನೆ ಮಾಡಿ ನಿರ್ಧಾರಕ್ಕೆ ಬರ್ತಾರೆ, ಮಕ್ಕಳಿಗೆ ಹಂಚ್ಬಿಡ್ಬೇಕು ನಾನು. ಅದೇ ರೀತಿ ಪತ್ರಗಳನ್ನೆಲ್ಲ ಮಾಡಿ ಮಕ್ಕಳನ್ನ ಕರೀತಾರೆ. ಮಕ್ಕಳನ್ನ ಕರೆದು ಹೇಳ್ತಾರೆ, ನೋಡ್ರಿ ನಮಗೂ ವಯಸ್ಸಾಯಿತು, ನಮ್ಗೆ ಅಪಾರವಾದ ಆಸ್ತಿ ಇರೋದ್ರಿಂದ ನಾಳೆ ನೀವು ಕಚ್ಚಾಡಬಾರ್ದು, ಜಗಳವಾಡಬಾರ್ದು, ವಾಜ್ಯಕ್ಕೆ ನಿಂತುಕೊಳ್ಬಾರ್ದು, ಸಹೋದರತ್ವವನ್ನು ಕಳೆದುಕೊಳ್ಳಬಾರ್ದು. ಆದ ಕಾರಣ ಈ ಆಸ್ತಿಯನ್ನೆಲ್ಲ ನಾವು ಎಲ್ಲರಿಗೂ ಸರಿಸಮಾನವಾಗಿ ಭಾಗ ಮಾಡಿದ್ದೇವೆ. ನಿಮ್ಗೆ ಏನೇನು ಬೇಕು ನೀವು ತಗೊಳ್ಳಲು ಸ್ವತಂತ್ರರು. ಪ್ರೈಸ್ ಲಾರ್ಡ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ತಾನು ಸಂಪಾದನೆ ಮಾಡಿದ ಎಲ್ಲ ಹಣವನ್ನ, ಸಂಪಾದನೆ ಮಾಡಿದ ಎಲ್ಲ ಆಸ್ತಿ ಪಾಸ್ತಿಗಳನ್ನೆಲ್ಲ ಪತ್ರ ಮಾಡಿ ಮಕ್ಕಳ ಮುಂದೆ ತಂದೆ ಇಟ್ಟು ಹೇಳ್ತಾರೆ, ನಿಮಗೆ ಸ್ವತಂತ್ರ ಉಂಟು, ಏನ್ ಬೇಕಾದ್ರೂ ತೆಗೆದುಕೊಳ್ಳಬಹುದು. ಆಗ ಹಿರಿಯ ಮಗ, ನನಗೆ 10 ಎಕರೆ ರಬ್ಬರ್ ತೋಟ ಕೊಡ್ರಿ, ಅವು ನಿಮ್ದು 2 ಸೈಟ್ ಕೊಡಿ ಎಂದು ಅವನಿಗೆ ಬೇಕಾದದನ್ನ ಆರಿಸ್ಕೊಂಡು ಹೋಗ್ಬಿಡ್ತಾನೆ. ಎರಡನೇ ಮಗ, ನನಗೆ 10 ಎಕರೆ ತೆಂಗಿನ ತೋಟ ಇದೆ, ಅದನ್ನ ನನಗೆ ಕೊಟ್ಟು ಬಿಡ್ರಿ, ನಿಮ್ದೊಂದು ಕಾರ್ ಇದೆ ನನಗೆ ಕೊಡ್ರಿ ಅಂತ ತೆಗೆದು ಕಿರಿಯ ಮಗನು ಹೊರಟು ಹೋದ. ಮೂರನೆಯದಾಗಿ ಮಗಳನ್ನ ಕರೀತಾರೆ. ಮಗಳು, ನೋಡೋಣ, ಈ ನಿಮ್ಮ ಅಣ್ಣಂದಿರು ಎಲ್ಲ ಆಸ್ತಿ ಪಾಸ್ತಿಗಳನ್ನೆಲ್ಲ ಅವ್ರು ಏನ್ ಬೇಕೋ ತಗೊಂಡೋದ್ರು, ಮಗಳೇ ನೀನು ಸ್ವತಂತ್ರಳು, ನಿನಗೇನ್ ಬೇಕು ತಗೊಂಡೋಗು. ಆಸ್ತಿಯ ಪತ್ರವನ್ನ ಕೈಯಲ್ಲಿ ತಗೊಂಡಂತ ಮಗಳು ನೋಡ್ತಾಳೆ, ನೋಡಿ ತಂದೆ ತಾಯಿಯನ್ನ ನೋಡ್ತಾಳೆ, ಆಸ್ತಿ ಪತ್ರವನ್ನ ನೋಡ್ತಾಳೆ. 2 ನಿಮಿಷ ತಂದೆ ತಾಯಿಯನ್ನ ನೋಡಿ ಆಕೆ ಆಸ್ತಿ ಪತ್ರವನ್ನ ಕೆಳಗಿಟ್ಟು ಹೇಳ್ತಾಳೆ, ಇದೆಲ್ಲವನ್ನ ನೀವು ಸಂಪಾದನೆ ಮಾಡಿದ್ದು, ನಿಮ್ಮ ಸ್ವಯಂ ಶಕ್ತಿಯಿಂದ ಸಂಪಾದನೆ ಮಾಡಿದ್ದು. ನನಗೆ ಜನ್ಮ ಕೊಟ್ರಿ, ನನಗೆ ಒಳ್ಳೆಯ ವಿದ್ಯಾಭ್ಯಾಸನ ಕೊಟ್ರಿ, ನನ್ಗೆ ಒಳ್ಳೆಯ ಬಾಳ ಸಂಗಾತಿಯನ್ನ ಆರಿಸಿಕೊಟ್ರಿ, ನಾನು ಚೆನ್ನಾಗಿದ್ದೀನಿ, ನನಗೆ ಬೇಕಾದಷ್ಟು ಇದೆ, ನನ್ನ ಗಂಡನ ಮನೆಯಲ್ಲಿ ಬೇಕಾದಷ್ಟು ಇದೆ, ಅದು ನನಗೆ ಸಾಕು. ಈ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ನನಗೆ ಬೇಕು. ಈ ಆಸ್ತಿ ಪಾಸ್ತಿ ಲೌಕಿಕವಾದವು, ನನಗೆ ಜನ್ಮ ಕೊಟ್ಟು ಜೀವ ಕೊಟ್ಟು ಜೀವನವನ್ನ ಕೊಟ್ಟವರು ನೀವು ಇರುವವರೆಗೂ ನನ್ನೊಂದಿಗಿರಿ, ನನಗೆ ಈ ಆಸ್ತಿ ಪಾಸ್ತಿ ಬೇಡ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಈ ಮಗಳ ಮಾತು ಕೇಳಿ ತಂದೆ ತಾಯಿಯ ಕಣ್ಣಲ್ಲಿ ನೀರು ಬರುತ್ತೆ. ತಂದೆ ತಾಯಿಯನ್ನ ಬಿಗಿದಪ್ಪಿಕೊಂಡು ಮಗಳೇ ಹೇಳ್ತಾಳೆ, ಎಲ್ಲವೂ ನಿಮ್ಮದೇ, ನೀವು ನನಗಿದ್ದರೆ ಸಾಕು, ಇದಕ್ಕಿಂತ ಹೆಚ್ಚಿದನ್ನು ನಾವು ಗಳಿಸ್ಕೊಳ್ಬಹುದು. ನಾವು ಒಲವಿನ ಸಹೋದರ ಸಹೋದರಿಯರೇ, ಇದ ಕಥೆಯ ಅರ್ಥ ಲೌಕಿಕವಾದವುಗಳಿಗೂ ಸಂಬಂಧಪಟ್ಟ ಆಸ್ತಿ, ಅಂತಸ್ತು, ಹಣಕಾಸು, ಮನೆ, ಕಾರು, ಬಂಗಲೆ ಅಲ್ಲ. ಸೃಷ್ಟಿಕರ್ತರು, ನನಗಾಗಿ ಜೀವ ಕೊಟ್ಟವರು, ನನ್ನ ರಕ್ಷಣೆಗಾಗಿ ತನ್ನ ಪ್ರಾಣವನ್ನ ಧರೆಗೆ ಬಂದು ಅರ್ಪಿಸಿದವರು, ಧರೆಯಲ್ಲಿ ಕಟ್ಟ ಕಡೆಯ ಒಂದು ತೊಟ್ಟು ರಕ್ತ ದೇಹದಿಂದ ಹರಿಯುವವರೆಗೂ ನನಗಾಗಿ ಪಿತನಲ್ಲಿ ಭಿನ್ನಯಿಸಿದವರು, ಪಿತನಲ್ಲಿ ನನಗಾಗಿ ಕ್ಷಮಿಸು ಎಂದು ಬೇಡಿಕೊಂಡವರು, ನಾನು ಮತ್ತೆ ಬರುತ್ತೇನೆ ಎಂದು ನಮಗಾಗಿ ವಾಗ್ದಾನ ಮಾಡಿದವರು, ನಾವು ಅನುಭವಿಸಬೇಕಾಗಿರುವುದನ್ನೆಲ್ಲ, ನಮಗಿದ್ದ ದರಿದ್ರಗಳನ್ನೆಲ್ಲ ಆತ ತೆಗೆದುಕೊಂಡು ಅವನಲ್ಲಿರುವ ಸಿರಿ ಸಂಪತ್ತನ್ನೆಲ್ಲ ನಮಗೆ ಕೊಟ್ಟಿದ್ದಾನೆ. ಈ ಸಿರಿ ಸಂಪತ್ತು ಸಾಕು, ಯೇಸು ಕ್ರಿಸ್ತರು ಬೇಡ ಅಂತ ನಾವು ಎಷ್ಟು ಮಂದಿ ಜೀವಿಸ್ತಾ ಇದ್ದೀವಿ.
ಸುಂದರವಾದವುಗಳಿಗೂ ಒಲಿದರೆ ಇತನಲ್ಲಿ ನಮಗೆ ಒಲವಿಲ್ಲ. ಯೇಸುವಲ್ಲಿ ನಮಗೆ ಪ್ರೀತಿ ಇಲ್ಲ, ಯೇಸುವಿನಲ್ಲಿ ನಮಗೆ ಸಂಬಂಧವಿಲ್ಲ. ಹೇಳಿ, ನಮಗೆ ಸೃಷ್ಟಿಕರ್ತರಾದ ಯೇಸು ಬೇಕಾ? ನಶಿಸಿ ಹೋಗುವ ಈ ಸಿಹಿ ಸಂಪತ್ತು ಬೇಕಾ? ನಮಗಾಗಿ ಜೀವ ಕೊಟ್ಟ ದೇವರು, ಆತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ ಎಂದು ಪವಿತ್ರ ಗ್ರಂಥ ಹೇಳುತ್ತೆ. ಆ ನಿತ್ಯ ಜೀವವನ್ನು ಪಡೆಯಲು ನಾವು ನಮ್ಮನ್ನು ಒಪ್ಪಿಸಿಕೊಡೋಣ. ನಮ್ಮ ಜೀವಿತವನ್ನು ಆತನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ, ಅಪ್ಪ, ಲೋಕದ ಆಸೆ ಆಸಕ್ತಿಗಳಿಂದ ನನ್ನನ್ನು ಬೇರ್ಪಡಿಸಿ ನಿಮ್ಮ ಪ್ರೀತಿಯಲ್ಲಿ ತಲ್ಲೀನರಾಗಿ ಜೀವಿಸುವಂತ ಕೃಪೆಯನ್ನು ನಮಗೆ ನೀಡಿರಿ ಎಂದು ನಮ್ಮನ್ನು ಒಪ್ಪಿಸಿಕೊಡೋಣ. ಈ ಸಮಯದಲ್ಲಿ ಆಲಿಸುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಮ್ಮ ಜೀವಿತವನ್ನು ಕ್ರಿಸ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಮತ್ತಾಯ 6:25-31 ಇರುವ ವಾಕ್ಯಗಳಲ್ಲಿ ದೇವರ ವಾಕ್ಯ ನಮಗೆ ಹೇಳುತ್ತೆ, ಯಾವುದಕ್ಕೂ ತವಕ ಪಡಬೇಡ್ರಿ, ಯಾವುದನ್ನು ಯೋಚಿಸಬೇಡ್ರಿ, ಮೊದಲು ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ತವಕ ಪಡ್ರಿ, ಅದರೊಂದಿಗೆ ಎಲ್ಲವೂ ದೊರಕುವುದು. ಕ್ರಿಸ್ತನಿಗಾಗಿ ಜೀವಿಸೋಣ, ಲೋಕಕ್ಕೆ ಅಲ್ಲ, ಸ್ವರ್ಗ ಲೋಕಕ್ಕೆ ತವಕ ಪಡೋಣ. ನಮ್ಮ ಜೀವಿತವನ್ನು ದೇವರಲ್ಲಿ ಸಮರ್ಪಿಸುತ್ತಾ 1 ಪೇತ್ರ 5:7 ನಮ್ಮ ಚಿಂತಾಭಾರಗಳನ್ನೆಲ್ಲ ಆತನಿಗೆ ಬಿಟ್ಟು ಆತನಿಗೆ ನಮ್ಮ ಕುರಿತು ಒಂದು ಒಳ್ಳೆಯ ಯೋಜನೆ ಇದೆ. ಆ ಯೋಜನೆಯನ್ನು ನಿರೀಕ್ಷಿಸುತ್ತಾ ಆತನಲ್ಲಿ ನಾವು ಜೀವಿಸೋಣ. ನಮ್ಮ ಎಲ್ಲ ಕಾರ್ಯಗಳನ್ನು ಬಲ್ಲವನು ಆತ, ಆತನಿಗೆ ಅಸಾಧ್ಯವಾದುದು ಯಾವುದಿಲ್ಲ. ನಂಬೋಣ, ವಿಶ್ವಾಸಿಸೋಣ, ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ನಾವೆಲ್ಲ ಕಾರ್ಯಗಳನ್ನು ಒಪ್ಪಿಸಿಕೊಡುತ್ತಾ, ದೇವರೇ, ನನ್ನನ್ನು ಒಂದು ಒಳ್ಳೆಯ ಕ್ರೈಸ್ತನಾಗಿ, ಕ್ರಿಸ್ತನ ಸಾಕ್ಷಿಯಾಗಿ ನಮ್ಮನ್ನು ಮಾರ್ಪಡಿಸಿರಿ ಎಂದು ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಜೀವದ